ಎಲ್ರಿಗೂ ನಮಸ್ತೆ. ನಾನು ನಿಮ್ಮ ಮಹೇಶ್ ಗುರೂಜಿ, ಅಥರ್ವ ಗುರುಕುಲ ಮಹಾಸಂಸ್ಥಾನದಿಂದ. ಎಂದಿನಂತೆ ಇವತ್ತು ಸಹ ಒಂದು ಒಳ್ಳೆ ಅದ್ಭುತ ವಿಚಾರವನ್ನ ನಿಮ್ಮ ಮುಂದೆ ನಾನು ತಂದಿದ್ದೀನಿ. ಆ ವಿಚಾರ ಏನಪ್ಪಾ ಅಂತ ಅಂದ್ರೆ, ಮನುಷ್ಯನಿಗೆ ಬೇಕಾಗಿರುವಂತದ್ದು ನಿದ್ದೆ. ನಿದ್ದೆ ಇಷ್ಟೊಂದು ಇಂಪಾರ್ಟೆಂಟ್ ಆಗುವುದಂದ್ರೆ ಖಂಡಿತವಾಗಿಯೂ ಸಹ ನಿದ್ದೆ ಬಹಳನೇ ಇಂಪಾರ್ಟೆಂಟ್. 100% ಅಲ್ಲ, 200% ಇದು ಸತ್ಯ. ಯಾಕಂದ್ರೆ ಮನುಷ್ಯನ ಮನಸ್ಸು ಅಲ್ಪ ಸ್ವಲ್ಪ ಏರುಪೇರು ಆದ್ರೂ ಸಹ ಮನುಷ್ಯ ರೋಗಕ್ಕೆ ತುತ್ತಾಗ್ತಾನೆ. ಹಾಗಾಗಿ ಈ ಈ ಒಂದು ವಿಚಾರವಾಗಿ ಇವತ್ತಿನ ಸಂಚಿಕೆಯಲ್ಲಿ ನಾವು ನೀವೆಲ್ಲ ಮಾತಾಡೋಣ. ಯಾಕೆ ಮನುಷ್ಯನ್ಗೆ ನಿದ್ದೆ ಅಷ್ಟು ಇಂಪಾರ್ಟೆಂಟ್ ಅಂತಂದ್ರೆ, ನೋಡಿ, ದೇಹ ಹಾಗೆ ಮನಸ್ಸು, ಏನ್ ಹೇಳಿ, ದೇಹ ಮತ್ತು ಮನಸ್ಸು ಎರಡು ಬ್ರಿಡ್ಜ್ ಇದ್ದ ಹಾಗೆ, ಅಂದ್ರೆ ಸೇತುವೆ ಇದ್ದ ಹಾಗೆ. ಇವತ್ತು ನಾವು ಸರಿಯಾದ ರೀತಿಯಲ್ಲಿ ನಿದ್ದೆ ಮಾಡ್ತಾ ಇದೀವ, ಸರಿಯಾದ ಸಮಯಕ್ಕೆ ನಾವು ತಿಂತಾ ಇದೀವ, ಮಲ್ಗೋ ಟೈಮಲ್ಲಿ ಮಲ್ಗಿರ್ತೀವ, ಎದ್ದಿರೋ ಟೈಮಲ್ಲಿ ಎದ್ದಿರ್ತೀವ. ಹಾಗಾದ್ರೆ ನಿದ್ದೆನ ಯಾಕೆ ನಾವು ಇಷ್ಟು ತಾತ್ಸಾರ ಮಾಡ್ತಾ ಇದೀವಿ, ನಿದ್ದೆನ ಇಷ್ಟು ಯಾಕೆ ಕಡೆಗಣಿಸ್ತಾ ಇದೀವಿ, ಇದ್ರ ಬಗ್ಗೆ ಸ್ವಲ್ಪ ನಾವು ಆಳವಾಗಿ ಸ್ವಲ್ಪ ಯೋಚನೆ ಮಾಡಬೇಕಾಗುತ್ತೆ ಮತ್ತು ಅದಕ್ಕೆ ಸಂಬಂಧಪಟ್ಟಂತಹ ಪರಿಹಾರಗಳನ್ನು ನಾವು ಇವತ್ತು ಮಾಡ್ಕೋಬೇಕಾಗುತ್ತೆ. ನೋಡಿ, ನನ್ನ ಹತ್ರ ಬರುವಂತಹ ಪ್ರತಿ ಕ್ಲೈಂಟ್ಸ್ ಆಲ್ಮೋಸ್ಟ್ ನನ್ನ ಜೊತೆ ಬರುವಂತಹ ನನ್ನ ಜೊತೆ ಯಾರು ಕನ್ಸಲ್ಟೇಷನ್ ಬರ್ತಾರೆ, ಆಲ್ಮೋಸ್ಟ್ 60% ಈ ಕಣ್ಣಿನ ಸಮಸ್ಯೆ ಮತ್ತು ನಿದ್ರೆಯ ಸಮಸ್ಯೆಗಳು ಇರುವಂತವರೇ ಬರುವಂತದ್ದು. ಅಂದ್ರೆ ಮಾನಸಿಕವಾಗಿ ನೊಂದ್ಬಿಟ್ಟಿರ್ತಾರೆ. ಗುರುಗಳೇ, ನಮ್ಗೆ ನಿದ್ದೆನೆ ಬರಲ್ಲ ಗುರುಗಳೇ ಕಣ್ಣೇ ಮುಚ್ಚಕ್ ಆಗ್ತಾ ಇಲ್ಲ ನಮಗೆ ಗುರುಗಳೇ, ಮಲಗಿರ್ತೀನಿ, ಪದೇ ಪದೇ ನಮ್ಗೆ ಎಚ್ಚರ ಆಗುತ್ತೆ ಗುರುಗಳೇ, ಮಲಗಿರ್ತೀನಿ 2-3 ಗಂಟೆ ಆದ್ರೂ ನಮ್ಗೆ ನಿದ್ದೆ ಬರಲ್ಲ. ಈ ತರದ್ದು ಬೇಕಾದಷ್ಟು ಜನ ಸಮಸ್ಯೆ ಇರೋರು ನನ್ನ ಹತ್ರ, ಈ ನಿದ್ದೆಯ ಸಮಸ್ಯೆ ಇರುವಂತವ್ರು ನನ್ನ ಹತ್ರ ಬರ್ತಾರೆ. ನೋಡಿ, ಇದಕ್ಕೆ ಈ ಕಾರಣಗಳನ್ನ ನಾವು ಹುಡುಕ್ತಾ ಹೋದ್ರೆ ಬೇಕಾದಷ್ಟು ಕಾರಣಗಳು ನಾವು ಹುಡುಕಬಹುದು ಇದರಲ್ಲಿ. ಅದರಲ್ಲೂ ಮುಖ್ಯವಾಗಿ ನಾವು ನಿದ್ದೆಗೆ ಸಂಬಂಧಪಟ್ಟಂಗೆ ಮಾತಾಡೋದಾದ್ರೆ, ನಾವು ಅತಿಯಾಗಿ ಯೋಚನೆಗಳು ಮಾಡ್ತೀವಿ. ಅಂದ್ರೆ ಅತಿಯಾಗಿ ಯೋಚನೆಗಳನ್ನ ಮಾಡೋದ್ರಿಂದ, ಅತಿಯಾಗಿ ಚಿಂತೆಯನ್ನ ಮಾಡೋದ್ರಿಂದ ಮನಸ್ಸು ತೊಂದರೆಗೆ ಒಳಗಾಗುತ್ತೆ, ನಿಶ್ಶಕ್ತಿಯನ್ನ ಹೊಂದುತ್ತೆ. ಅದಕ್ಕೆ ಪೂರ್ವಜರೆಲ್ಲ ಹೇಳ್ತಾ ಇದ್ರು, ಚಿಂತೆ ಅನ್ನುವಂಥದ್ದು, ಯಾವ್ದೇಳಿ, ಚಿಂತೆ ಅನ್ನುವಂಥದ್ದು ಚಿತೆಗೆ ಸಮಾನ ಅಂತ. ಅಂದ್ರೆ ಅಷ್ಟು ದಹಿಸುತ್ತೆ ನಿಮ್ಮ ಮನಸ್ಸನ್ನ. ಹಾಗಾಗಿ ಅತಿಯಾದ ಚಿಂತೆ ಮಾಡುವಂಥದ್ದನ್ನ ನಾವು ಬಿಡಬೇಕಾಗುತ್ತೆ. ಇದು ಮೊದಲನೇದು. ಎರಡನೇದು ನಮ್ಮ ಆಹಾರ ಕ್ರಮ. ಮೂರನೇದು ನಾವು ಬದುಕುವಂತ ಶೈಲಿ, ಅಂದ್ರೆ ನಾವು ಹೇಗ್ ಬದುಕ್ತೀವಿ ಅಲ್ವಾ. ಮಲ್ಗೋ ಟೈಮಲ್ಲಿ ಸರಿಯಾಗಿ ಮಲಗ್ತಾ ಇದೀವ, ರಾತ್ರಿ 12 ಗಂಟೆ ಆದ್ರೂ ಸಹ ಮೊಬೈಲ್ ನ ನಾವು ನೋಡ್ತಾನೆ ಇರ್ತೀವಿ. ಇದು ಅತಿಯಾದ ಮೊಬೈಲ್ ಇಂದ ಬರುವಂತಹ ಸಮಸ್ಯೆಗಳು. ಹೀಗೆ ಹುಡುಕ್ತಾ ಹೋದ್ರೆ ಬೇಕಾದಷ್ಟು ಕಾರಣಗಳನ್ನ ನಿದ್ದೆಗೆ ಸಂಬಂಧಪಟ್ಟಂಗೆ ನಾವು ನೋಡ್ತಾ ಹೋಗ್ಬೋದು. ತುಂಬಾ ಜನ, ಅಂದ್ರೆ ನಾನು ಹೇಳಲಿಕ್ಕೂ ಸಹ ಆಗೋದಿಲ್ಲ, ಬೇಕಾದಷ್ಟು ಜನ ನಮ್ಮ ಕ್ಲೈಂಟ್ಸ್ ಗಳು ಬಂದು ನಿದ್ದೆಗೆ ಏನಾದ್ರೂ ಮಾಡ್ಕೊಡಿ ಗುರುಗಳೇ ಪರಿಹಾರ, ನಾವು ನನ್ನ ಕುಟುಂಬ ಎಲ್ಲರೂ ಸಹ ನಿದ್ದೆಯಿಂದ ನರಳ್ತಾ ಇದ್ದೀವಿ, ಬೇಕಾದಷ್ಟು ತೊಂದರೆಗಳನ್ನ ಅನುಭವಿಸ್ತಾ ಇದ್ದೀವಿ ಅಂತ ಬೇಕಾದಷ್ಟು ನಮ್ಮ ಹತ್ರ ಬಂದು ಇದಕ್ಕೆ ಸಂಬಂಧಪಟ್ಟ ಪರಿಹಾರಗಳನ್ನ ಪಡ್ಕೊಂಡಿದ್ದಾರೆ. ನಾನು ಯಾಕೆ ಈ ವಿಚಾರವನ್ನ ನಾನು ನಿಮ್ಗೆ ಹೇಳ್ತಾ ಇದೀನಿ ಅಂತ ಹೇಳಿದ್ರೆ, ನೋಡಿ, ನಿದ್ದೆಯನ್ನ ನಾವು ಸರಿಯಾಗಿ ಮಾಡದೇ ಇದ್ರೆ ನಮ್ಮ ದೇಹ ಇಂಬ್ಯಾಲೆನ್ಸ್ ಆಗುತ್ತೆ, ಅಂದ್ರೆ ಸಮತೋಲನವನ್ನ ಕಳ್ಕೊಳ್ಳುತ್ತೆ. ಯಾವಾಗ ಸಮತೋಲನವನ್ನ ದೇಹ ಮತ್ತೆ ಮನಸ್ಸು ಕಳ್ಕೊಳ್ಳುತ್ತೆ, ನಮ್ಮ ಶರೀರದಲ್ಲಿ ಇರುವಂತಹ ಹಾರ್ಮೋನ್ಗಳು ಇಂಬ್ಯಾಲೆನ್ಸ್ ಆಗುತ್ತೆ, ಅಂದ್ರೆ ಸಮತೋಲನ ತಪ್ಪು ಬಿಡುತ್ತೆ. ಯಾವಾಗ ಈ ದೇಹ ಮತ್ತೆ ಮನಸ್ಸು ಸಮತೋಲನ ತಪ್ಪುತ್ತೆ, ನಮ್ಮಲ್ಲಿರುವಂತಹ ಜೀವಕೋಶಗಳು, ಕೆಲವು ಗ್ರಂಥಿಗಳು ಅಸಮತೋಲನ ಆಗುತ್ತೆ. ಅಸಮತೋಲನ ಆದಾಗ ನಾವು ಹೇಳ್ತೀವಲ್ಲ, ದಿನ ಬೆಳಗಾಗಿ ನೋಡ್ತಾ ಇದೀವ, ನಮ್ಮ BP ಹಾಗೆ ಶುಗರ್ ಹಾಗೂ ದೇಹಕ್ಕೆ ಸಂಬಂಧಪಟ್ಟಂತಹ ಸಮಸ್ಯೆಗಳು ಬೇಕಾದಷ್ಟು ಉಲ್ಬಣ ಆಗುತ್ತೆ. ಇದ್ರ ಬಗ್ಗೆ ಒಂದು ದಿನನಾದ್ರೂ ನಾವು ಸೀರಿಯಸ್ ಆಗಿ ಒಂದು ದಿನ ಈ ವಿಚಾರವನ್ನ ಯಾವತ್ತಾದ್ರೂ ಮಾತಾಡಿದೀವ, ನೋಡಿದೀವ, ಅದ್ರ ಬಗ್ಗೆ ನಾವು ತಿಳ್ಕೊಳಕ್ಕೂ ಸಹ ಹೋಗುದಿಲ್ಲ. ನಿದ್ದೆಗಳು ಬರುತ್ತೆ, ಬರಲ್ಲ. ಎಷ್ಟೋ ಜನಗಳಿಗೆ ಕಣ್ಣು ಮುಚ್ಚಲಿಕ್ಕೆ ಆಗಲ್ಲ. ನನ್ನ ಹತ್ರ ಬಂದಿರೋ ನೀವು ಕ್ಲೈಂಟ್ಸ್ ಕಥೆಗಳು ಕೇಳ್ಬಿಟ್ರೆ ನೀವು ದಂಗ್ ಆಗ್ಬಿಡ್ತೀರಾ. ಅಷ್ಟು ಜನ ಕಣ್ಣಿನ ಸಮಸ್ಯೆನ ಎದುರಿಸ್ತಾ ಇದ್ದಾರೆ. ಎಷ್ಟು ಜನ ಸ್ಲೀಪಿಂಗ್ ಟ್ಯಾಬ್ಲೆಟ್ ತಗೊಳ್ತಾ ಇರುವಂತದ್ದು, ಸ್ಟಿರಾಯ್ಡ್ ತಗೊಳ್ತಾ ಇರುವಂತದ್ದು ನನ್ನ ಹತ್ರ ಎಲ್ಲ ಬಂದಿದ್ದಾರೆ. ಗುರುಗಳೇ, ನಿದ್ದೆ ಬರ್ತಾ ಇಲ್ಲ ಗುರುಗಳೇ, ತುಂಬಾ ಎದೆ ಉರಿಯುತ್ತೆ, ಕಣ್ಣು ಉರಿಯುತ್ತೆ ಗುರುಗಳೇ, ದೇಹ ಹೆಂಗೆಂಗೋ ಆಗ್ತಾ ಇರುತ್ತೆ ಗುರುಗಳೇ, ತಲೆ ಭಾರ ಆಗ್ತಾ ಇದೆ, ಮೈಗ್ರೇನ್ ತರ ಬರ್ತಾ ಇದೆ ಗುರುಗಳೇ, ಬರುತ್ತೆ ಅಂತ ನಮ್ಗೆ ಹೇಳ್ತಾ ಇದ್ದಾರೆ.
ಇದಕ್ಕೆ ಕಾರಣಗಳು ನಾನು ಅವಾಗಲೇ ಹೇಳಿದಾಗೆ ಸರಿಯಾದ ಸಮಯದಲ್ಲಿ ನಾವು ನಿದ್ದೆ ಮಾಡೋದಿಲ್ಲ. ನೋಡಿ, ನಮ್ಮ ವಿಜ್ಞಾನ ತಂತ್ರಜ್ಞಾನಗಳಂತ ಹೆಸರಲ್ಲಿ ಏನೇನೆಲ್ಲ ನಾವು ನಮ್ಮ ದೇಹಕ್ಕೆ ಅನಾಚಾರಗಳನ್ನ ಮಾಡ್ತಾ ಇದೀವಿ. ಯಾರಿಗೂ ಅಲ್ಲ, ನಮ್ಮ ದೇಹಕ್ಕೆ ನಾವು ಅನಾಚಾರಗಳನ್ನ ಮಾಡ್ಕೊಂಡ್ ಬರ್ತಾ ಇದೀವಿ. ದೇಹಕ್ಕೆ ಹಾಗೂ ಮನಸ್ಸಿಗೆ ಇಂತಿಷ್ಟು ಅಂತ ವಿಶ್ರಾಂತಿ ಬೇಕು. ನಾವು ಕೊಡ್ತಾ ಇದೀವ? ರಾತ್ರಿ ಇರುವಂತದ್ದು ಮಲಗಲಿಕ್ಕೆ, ಬೆಳಿಗ್ಗೆ ಇರುವಂತದ್ದು ಕೆಲಸ ಕಾರ್ಯಗಳನ್ನ, ಜೀವನ ಕ್ರಮವನ್ನ ಮಾಡ್ಲಿಕ್ಕೆ ಇರುವಂತದ್ದು. ಆದ್ರೆ ಇಂದಿನ ವಿಜ್ಞಾನ ತಂತ್ರಜ್ಞಾನಗಳ ಯುಗದಲ್ಲಿ ನಾವೇನ್ ಮಾಡ್ತಾ ಇದ್ದೀವಿ? ಮಲ್ಗೋ ಟೈಮಲ್ಲಿ ಮಲಗ್ತಾ ಇಲ್ಲ, ಕೆಲಸ ಮಾಡೋ ಟೈಮಲ್ಲಿ ಕೆಲಸ ಮಾಡ್ತಾ ಇಲ್ಲ, ತಿನ್ನೋ ಟೈಮಲ್ಲಿ ತಿಂತಾ ಇಲ್ಲ, ಮಲಗಿರೋ ಟೈಮಲ್ಲಿ ಎದ್ದಿರ್ತೀವಿ, ಎದ್ದಿರೋ ಟೈಮಲ್ಲಿ ಮಲಗಿರ್ತೀವಿ, ಕೆಲಸ ಮಾಡೋ ಟೈಮಲ್ಲಿ ಇನ್ನೇನೋ ಯೋಚನೆ ಮಾಡ್ತೀವಿ, ಯೋಚನೆ ಮಾಡೋ ಟೈಮಲ್ಲಿ ಕೆಲಸ ಮಾಡ್ತೀವಿ. ಅಂದ್ರೆ ಎಲ್ಲ ವ್ಯತಿರಿಕ್ತ, ಯಾವುದನ್ನು ಸರಿಯಾದ ಕ್ರಮದಲ್ಲಿ ನಾವು ಮಾಡ್ತಾ ಇಲ್ಲ. ಆದ್ರೆ ದೇಹಕ್ಕೆ ಇದ್ಯಾವುದು ಬೇಡ. ನಿಮ್ಮ ಸಾಲ, ನಿಮ್ಮ ಸಮಸ್ಯೆ, ನಿಮ್ಮ ವೈಯಕ್ತಿಕ ಜೀವನ, ವೈಯಕ್ತಿಕ ಇನ್ನೇನೋ ಸಮಸ್ಯೆಗಳಿದು ಯಾವುದೂ ಸಹ ಬೇಕಾಗಿಲ್ಲ. ದೇಹಕ್ಕೆ ಬೇಕಾಗಿರುವಂತದ್ದು, ಮನಸ್ಸಿಗೆ ಬೇಕಾಗಿರುವುದು ಕೇವಲ ವಿಶ್ರಾಂತಿ. ಅದಷ್ಟೇ ಕೇಳುತ್ತೆ. ನನಗ್ ಬೇಕಾಗಿರುವಂತದ್ದನ್ನ ನನಗೆ ಕೊಡು, ನಿನಗೆ ಬೇಕಾಗಿರುವಂತದ್ದನ್ನ ನಾನ್ ಕೊಡ್ತೀನಿ ಅನ್ನುತ್ತೆ. ನೋಡಿ, ದೇಹ ಹೇಳುತ್ತಂತೆ, ಈ ಒಂದು ದಿನದ 24 ಗಂಟೆಗಳಲ್ಲಿ ನನ್ನನ್ನ ಅರ್ಧ ಗಂಟೆ ವ್ಯಾಯಾಮಗಳಿಂದ ಚೆನ್ನಾಗಿಡು, ನಾನು 24 ಗಂಟೆ ನಿನ್ನನ್ನು ಆಕ್ಟಿವೇಟ್ ಮಾಡ್ತೀನಿ, ಅಷ್ಟು ಶಕ್ತಿದಾಯಕವಾಗಿ ಇರ್ತೀನಿ ಅಂತ ಯಾವುದು ದೇಹ ಹೇಳುತ್ತೆ. ಮನಸ್ಸು ಹೇಳುತ್ತಂತೆ, ಅರ್ಧ ಗಂಟೆ ನನ್ನ ಮನಸ್ಸಿಗೆ, ನನ್ನ ಮೆದುಳಿಗೆ ವಿಶ್ರಾಂತಿಯನ್ನು ಕೊಡು. ಅಂದ್ರೆ ಧ್ಯಾನದ ಮೂಲಕ, ಮೆಡಿಟೇಷನ್ ಮೂಲಕ ನನ್ಗೆ ರೆಸ್ಟ್ ಅನ್ನು ಕೊಡು, ನಾನು ನಿನ್ಗೆ 24 ಗಂಟೆ ಚೆನ್ನಾಗಿರ್ತೀನಿ ಅನ್ನುತ್ತೆ. ನಾವ್ ಒಂದಾದ್ರೂ ಮಾಡ್ತೀವ? ಎಲ್ಲ ಉಲ್ಟಾ, ಯಾವುದನ್ನು ಸರಿಯಾಗಿ ಮಾಡಲ್ಲ. ನಾನು ಅವಾಗ್ಲೇ ಹೇಳಿಲ್ವಾ, ಮಲಗ್ಬೇಕಾ? ಮಲ್ಗಲ್ಲ. ಮಲಗಿರೋ ಟೈಮಲ್ಲಿ ಮಲಗಿರ್ತೀವ? ಇಲ್ಲ, ಎದ್ದಿರ್ತೀವಿ. ಎದ್ದಿರೋ ಟೈಮಲ್ಲಿ ಮಲಗಿರ್ತೀವಿ. ತಿನ್ನೋ ಟೈಮಲ್ಲಿ ಯೋಚನೆ ಮಾಡ್ತಾ ಇರ್ತೀವಿ, ಯೋಚನೆ ಮಾಡೋ ಟೈಮಲ್ಲಿ ತಿಂತೀವಿ. ಎಷ್ಟೋ ಜನ ರಾತ್ರಿ ಮಲ್ಗೋದ್ಕಿಂತ ಬೆಳಿಗ್ಗೆ ಮಲ್ಗೋರು ಅಂತಾನೆ ಜಾಸ್ತಿ. ಹೀಗೆಲ್ಲ ಮಾಡ್ಬೋದು. ಇದು ಪ್ರಕೃತಿಗೆ, ಮತ್ತೆ ಪ್ರಕೃತಿಯ ದೇಹ ಅಂದ್ರೆ ದೇಹವೇ ಪ್ರಕೃತಿ. ಈ ದೇಹ ಪ್ರಕೃತಿಗೆ ಅದು ಏನ್ ಹೇಳ್ತಾರೆ, ಹೊಂದ್ಕೊಳ್ಳೋದಿಲ್ಲ, ಸಮಸ್ಯೆ ಆಗುತ್ತೆ. ರಾತ್ರಿ ಇರುವಂತದ್ದು ಮಲಗಲಿಕ್ಕೆ. ಇವು ರಾತ್ರಿ ಪಾಳಿಯಲ್ಲಿ ಕೆಲಸ ಮಾಡುವಂತರು ಎಷ್ಟೋ ಜನ ಬೇಕಾದ್ರೆ ನೋಡಿ, ನನ್ನ ಹತ್ರ ಈ ರಾತ್ರಿ ಪಾಳಿಯಲ್ಲಿ ಕೆಲಸ ಮಾಡುವಂತ, ನೈಟ್ ಶಿಫ್ಟ್ ಅಲ್ಲಿ ಕೆಲಸ ಮಾಡುವಂತ ಬೇಕಾದಷ್ಟು ಜನ ನನ್ಗೆ ಸ್ಪೈನಲ್ ಕಾರ್ಡ್ ಸಮಸ್ಯೆ ಆಗ್ತಾ ಇದೆ, ಕಣ್ಣು ಉರಿತಾ ಇದೆ, ನಿದ್ದೆ ಬರ್ತಾ ಇಲ್ಲ, ಸ್ಲೀಪಿಂಗ್ ಟ್ಯಾಬ್ಲೆಟ್ ತಗೊಳ್ತೀನಿ ಅಂತಾರೆ. ನೋಡಿ, ನಮ್ಮ ಕೆಲಸ ಕಾರ್ಯಗಳು ಏನೇ ಇರ್ಬೋದು, ನಾನು ಅವಾಗ್ಲೇ ಹೇಳಿದ ಹಾಗೆ ಕೆಲಸ ಕಾರ್ಯಗಳು ನಮ್ದು ಏನೇ ಇರ್ಬೋದು, ನೀವು ಯಾವ್ದೇ ಪೊಸಿಷನ್ ಅಲ್ಲಿ ಇರ್ಬೋದು, ಯಾವುದೇ ಕೆಲಸವನ್ನ ನಿರ್ವಹಿಸಿರ್ಬೋದು, ಆ ದೇಹ ಯಾವುದನ್ನು ಸಹ ಕೇಳೋದಿಲ್ಲ. ಕೇಳುವಂತದ್ದು ನನ್ನ ಮನಸ್ಸಿಗೆ ವಿಶ್ರಾಂತಿ, ನನ್ನ ಮನಸ್ಸಿಗೆ, ನನ್ನ ದೇಹಕ್ಕೆ ವಿಶ್ರಾಂತಿ ಬೇಕು, ನೀನು ಅದನ್ನು ಕೊಡು ಅನ್ನುತ್ತೆ. ಹಾಗಾಗಿ ದೇಹ ಮತ್ತೆ ಮನಸ್ಸುಗಳನ್ನ ನಾವು ಸರಿಯಾಗಿ ಬ್ಯಾಲೆನ್ಸ್ ಮಾಡ್ಬೇಕು ಅಂದ್ರೆ ನಿದ್ದೆ ಬಹಳ ಅವಶ್ಯಕ ನಮ್ಗೆ. ಈ ನಿದ್ದೆಯನ್ನ ನಾವು ಕಡೆಗಣಿಸ್ಬಿಟ್ಟು ಇವಾಗ ನಾನು ಯಾವಾಗ್ಲೇ ಹೇಳಿದ್ನಲ್ಲ, ಏನೂ ಸಹ ಸರಿಯಾಗಿ ಮಾಡ್ತಾ ಇಲ್ಲ. ಇದು ಒಂದು ಸಲ ನಮ್ಮ ಏನು ನಿದ್ದೆ ಬರ್ದೇ ಇದ್ರೆ ವರ್ಷ ಪೂರ್ತಿ ನಮ್ಗೆ ತೊಂದರೆನ ಕೊಡ್ತಾ ಹೋಗುತ್ತೆ. ಎಷ್ಟೋ ಜನ ಮಲಗ್ಲಿಕ್ಕೆ ಹೋಗ್ತಾರೆ, ಮಲ್ಕೊಳಕ್ ಹೋದ್ರೆ ಅರ್ಧ ಗಂಟೆ ಈ ಕಡೆಯಿಂದ ಆ ಕಡೆ, ಆ ಕಡೆಯಿಂದ ಈ ಕಡೆ ಹಿಂಗೆ ಒದ್ದಾಡ್ತಾ ಇರ್ತಾರೆ, ಹೊರತು ನಿದ್ದೆ ಬರೋದಿಲ್ಲ. ನಿದ್ದೆ ಹೇಗ್ ಬರ್ಬೇಕು ಅಂದ್ರೆ ಕುಂಭಕರ್ಣನ್ ತರ ನಿದ್ದೆ ಮಾಡ್ಬೇಕು ಅಂತಾರೆ. ಅಂದ್ರೆ ಅಷ್ಟು ಚೆನ್ನಾಗಿ ನಾವು ನಿದ್ದೆಯನ್ನ ಮಾಡ್ಬೇಕು. ನಿದ್ದೆಯಲ್ಲಿ ಕನಸುಗಳು ಸಹ ಬರಬಾರ್ದು ಅಂತಾರೆ. ಯಾಕೆಂದ್ರೆ ನಾವು ಕನಸುಗಳು ಬರ್ತಾ ಇದೆ ಅಂತ ಹೇಳಿದ್ರೆ ಅಲ್ಲೂ ಸಹ ನಮ್ಮ ಮನಸ್ಸು ವಿಶ್ರಾಂತಿನ ತಗೊಳ್ತಾ ಇರುವುದಿಲ್ಲ. ಹಾಗಾಗಿ ನಾವು ನೆಮ್ಮದಿಯಿಂದ ಮಲಗಬೇಕು ಅಂದ್ರೆ ದೇಹ ಮತ್ತು ಮನಸ್ಸಿಗೆ ವಿಶ್ರಾಂತಿಯನ್ನ ಅಗತ್ಯವಾಗಿ ಕೊಡಬೇಕು. ಅದಕ್ಕೆ ಬೇಕಾದಷ್ಟು ಮಾರ್ಗಗಳಿದೆ. ಈಗ ಹಾಗಾದ್ರೆ ಎಲ್ಲ ಸಮಸ್ಯೆಗಳಿಗೆ ಇದೇ ಗುರುಗಳೇ ಪರಿಹಾರಗಳೇನು? ಬೇಕಾದಷ್ಟು ಪರಿಹಾರಗಳು ನಮ್ಮ ಗುರುಕುಲದಲ್ಲಿ ನಾವು ಪ್ರತಿನಿತ್ಯ ನಾವು ಹೇಳ್ತಾ ಇರ್ತೀವಿ. ನಮ್ಮ ಗುರುಕುಲವನ್ನ ಯಾವಾಗಲಾದ್ರೂ ಒಂದ್ಸಲ ನೀವು ಭೇಟಿ ಮಾಡಿ, ಪ್ರತಿ ಹುಣ್ಣಿಮೆಯ ದಿನದಂದು ಕೇಳಿಸ್ಕೊಳ್ಳಿ, ಪ್ರತಿ ಹುಣ್ಣಿಮೆಯ ದಿನದಂದು ಈ ಯಾರಿಗೆ ನಿದ್ದೆ ಬರ್ತಾ ಇಲ್ಲ, ಯಾರು ನಿದ್ದೆಯ ಸಮಸ್ಯೆಗಳಿಂದ ನರಳಾಡ್ತಾ ಇರ್ತಾರೆ, ಮಾನಸಿಕ ಹಿಂಸೆಯಿಂದ ತೊಳಲಾಡ್ತಾ ಇರ್ತಾರೆ, ಅಂಥವರಿಗೆ ಬ್ಯಾಚ್ ಗಳನ್ನ ಮಾಡಿ ನಿಮ್ಗೆ ಉಪಯುಕ್ತ ಪರಿಹಾರಗಳನ್ನ ನಾವು ನಮ್ಮ ಗುರುಕುಲದಲ್ಲಿ ನಾವು ಮಾಡಿಕೊಡ್ತೀವಿ. ನಿದ್ದೆಗೆ ಸಂಬಂಧಪಟ್ಟಂತಹ ಕೆಲವು ಟಿಪ್ಸ್ ನ ನಾವು ನಿಮ್ಗೆ ಹೇಳ್ಕೊಡ್ತೀವಿ. ಕಲ್ತ್ಕೊಳ್ಳಿ, ಮನೆಯಲ್ಲಿ ನೀವು ಆರಾಮವಾಗಿ ಮಲ್ಕೊಳ್ಳಿ, ಸರಿನಾ? ಯಾಕೆಂದ್ರೆ ನಿದ್ದೆ ಅನ್ನುವಂತ ಒಂದು ಆಸ್ತಿ. ಆ ಆಸ್ತಿಯನ್ನ ನೀವು ಕಳ್ಕೊಂಡ್ಬಿಟ್ರೆ ಅರ್ಧ ಆಯುಷ್ಯವನ್ನೇ ಕಳ್ಕೊಂಡ ಹಾಗೆ. ಅದಕ್ಕೆ ನಾನು ಅವಾಗಲೇ ತಮ್ಮನೇಲಿ ನಾವು ತೋರಿಸಿದೀವಲ್ಲ, ಹಾಗೆ ನಿದ್ದೆ ಮಾಡದೇ ಇದ್ರೆ ನೀವು ಅರ್ಧ ಆಯುಷ್ಯವನ್ನೇ ಕಳ್ಕೊಂಡ್ಬಿಡ್ತೀರಾ. ಹಾಗಾಗಿ ನಿದ್ದೆ ಅನ್ನುವಂಥದ್ದು ಬಹಳ 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 ಮುಖ್ಯ.
ಹಾಗಾಗಿ ನಿದ್ದೆ ನಮಗೆ ಬರ್ತಾ ಇಲ್ಲ, ಬೇಕಾದಷ್ಟು ಸಮಸ್ಯೆಗಳು ಮಾನಸಿಕವಾಗಿ ನಂಗೆ ಆಗ್ತಾ ಇದೆ, ಮಾನಸಿಕ ತೊಂದರೆಗಳನ್ನ ಅನುಭವಿಸ್ತೀನಿ ಅನ್ನುವಂಥವ್ರು ನಮ್ಮ ಗುರುಕುಲವನ್ನ ಸಂಪರ್ಕ ಮಾಡಿ ಬೇಕಾದಷ್ಟು ಮಾಹಿತಿಯನ್ನ ತಗೊಂಡು ಪ್ರತಿ ಪ್ರತಿ ಹುಣ್ಣಿಮೆಯಲ್ಲಿ ಈ ಯಾರು ನಿದ್ದೆ ಸಮಸ್ಯೆಗಳಿಂದ ಒದ್ದಾಡ್ತಾ ಇರ್ತಾರೆ ಅವರಿಗೆ ನಾವು ವಿಶೇಷ ತರಗತಿಯನ್ನ, ವಿಶೇಷ ತರಬೇತಿಯನ್ನ ಮಾಡಿ ನಾವು ಅವರಿಗೆ ಸರಿ ಮಾಡಿ ಕಳಿಸ್ಕೊಡ್ತೀವಿ. ನೀವು ಆ ಒಂದು ಸೂತ್ರಗಳನ್ನ ಪಾಲನೆ ಮಾಡಿಕೊಂಡು ನೀವು ಪರೀಕ್ಷೆ ಮಾಡಬಹುದು. ಗುರುಗಳು ಏನ್ ಹೇಳ್ಕೊಟ್ಟಿದ್ರು ಅದನ್ನ ನೀವು ಫಾಲೋ ಮಾಡ್ಕೊಂಡು ಹೋಗಿ ನೀವು 5 ನಿಮಿಷಕ್ಕೆ ಮಲಗ್ಬಿಡ್ತೀರಾ. ತಲೆದಿಂಬಕ್ಕೆ ತಲೆ ಕೊಟ್ಟ ತಕ್ಷಣನೇ 5 ನಿಮಿಷಕ್ಕೆ ಮಲಗ್ಬಿಡ್ತೀರಾ. ಹೌದು, ಇದೆಲ್ಲ ಸಾಧ್ಯನ ಗುರುಗಳಂದ್ರೆ? ಖಂಡಿತವಾಗಿಯೂ ಸಾಧ್ಯ. ಯಾಕಂದ್ರೆ ನೀವು ಅದನ್ನ ಒಂದು ಸಲ ಆ ಟೆಕ್ನಿಕ್ಸ್ ನ ಫಾಲೋ ಮಾಡಿ, ನೀವು ಅದನ್ನ ನಾವು ಆ ತರಬೇತಿಯನ್ನು ನಾನು ನಿಮ್ಗೆ ಕೊಡ್ತೀವಿ. ಅದನ್ನ ಖಂಡಿತವಾಗಿ ಕಲ್ತ್ಕೊಳ್ಳಿ. ಯಾಕೆಂದ್ರೆ ಆರೋಗ್ಯ ಸಂಪಾದನೆ ಮಾಡ್ಕೊಳ್ಳುವಂಥದ್ದು ಬಹಳನೇ ಕಷ್ಟ. ಮನುಷ್ಯ ಯಾವ್ದು ರೀತಿಲಿ ಬೇಕಾದ್ರೂ ಹಣ ಸಂಪಾದನೆ ಮಾಡ್ತಾನೆ ಅಲ್ವಾ, ಹೇಗ್ ಬೇಕಾದ್ರೂ ಹಣ ಸಂಪಾದನೆ ಮಾಡ್ತಾನೆ. ಆದ್ರೆ ಆರೋಗ್ಯ ಇದೆಲ್ಲ ನಮ್ ಕೈನಲ್ಲಿ ಇರುವಂತದ್ದು. ಸಹಜವಾಗಿ ನಾವು ಆರೋಗ್ಯವನ್ನ ಇತ್ತೀಚಿನ ದಿನಮಾನಗಳಲ್ಲಿ ಆರೋಗ್ಯದ ಕಡೆ ಗಮನನೇ ಕೊಡ್ತಾ ಇಲ್ಲ. ಹಣ ಆಸ್ತಿ ಎಲ್ಲ ಏನ್ ಮಾಡ್ತಾ ಇದಾರೆ, ಎಲ್ಲ ಹಣ ಆಸ್ತಿನ ತಗೊಂಡು ಯಾವ್ದೋ ಡಾಕ್ಟರ್ಗಳ ಜೇಬುಗಳನ್ನ ತುಂಬಿಸ್ತಾ ಇದೀವಿ ನಾವು ಅಲ್ವಾ. ಹಾಗಾಗ್ಬಾರ್ದು. ನಾನು ಹೇಳ್ತಾ ಇರುವಂತದ್ದು ವೈದ್ಯರು ಬೇಕಾ, ಒಂದ್ ಹಂತಕ್ಕೆ ಬೇಕು, ಹೋಗಿ ಮಾಡೋಣ. ಆದ್ರೆ ಮಾನಸಿಕವಾಗಿ ನಾವು ನೊಂದ್ರೆ ಯಾವ ಇಂಜೆಕ್ಷನ್ ಮಾತ್ರೆಗಳಿಂದ ನಿದ್ದೆಯನ್ನ ಸರಿ ಮಾಡ್ಕೊಳ್ತೀರಾ? ನಿದ್ದೆ ಸರಿ ಮಾಡ್ಕೊಳ್ಳೋಕೆ ಯಾವ್ದಾದ್ರು ಟ್ಯಾಬ್ಲೆಟ್ಸ್ ಯಾವ್ದಾದ್ರು ಬಂದಿದೆಯಾ? ಎಷ್ಟೋ ಜನ ಸ್ಲೀಪಿಂಗ್ ಟ್ಯಾಬ್ಲೆಟ್ ತಗೊಂಡು ಕಿಡ್ನಿ ಲಿವರ್ ಬ್ಯಾಂಕ್ ಎಲ್ಲ ಹಾಳು ಮಾಡ್ಕೊಂಡವ್ರು ಇದಾರೆ, ಆದ್ರೂ ಸಹ ಸರಿ ಹೋಗಿಲ್ಲ ಅಲ್ವಾ. ಹಾಗಾಗಿ ನಿದ್ದೆ ಅನ್ನುವಂಥದ್ದು ಮನಸ್ಸಿಗೆ ಸಂಬಂಧಪಟ್ಟಂತ ವಿಚಾರ. ಹಾಗೆ ಮನಸ್ಸನ್ನ ಯಾವ ರೀತಿ ಶಾಂತವಾಗಿ ನಾವು ಇಟ್ಕೋಬೇಕು, ಹೇಗ್ ಮಾಡ್ಬೇಕು, ಅದಕ್ಕೆ ಟೆಕ್ನಿಕ್ಸ್ ಮತ್ತೆ ಟಿಪ್ಸ್ ನ ನಾವು ನಿಮ್ಗೆ ಹೇಳ್ಕೊಡ್ತೀವಿ. ಹಾಗಾಗಿ ಬನ್ನಿ, ಪ್ರತಿ ಹುಣ್ಣಿಮೆ ದಿನದಂದು ನಾವು ನಿಮ್ಗೆ ವಿಶೇಷವಾಗಿ ನಿದ್ದೆಗೆ ಸಂಬಂಧಪಟ್ಟಂತಹ ಏನು ಸಮಸ್ಯೆಗಳಿವೆ ಅಂತವರಿಗೆ ಪರಿಹಾರಗಳನ್ನ ನಾವು ಮಾಡ್ಕೊಡ್ತೀವಿ. ಬರುವಂತಹ ಎಲ್ಲರಿಗೂ ಸಹ ನಾವು ಊಟದ ವ್ಯವಸ್ಥೆಯನ್ನ, ಮಧ್ಯಾಹ್ನದ ಊಟದ ವ್ಯವಸ್ಥೆಯನ್ನ ಮಾಡಿರ್ತೀವಿ. ಹೊಟ್ಟೆ ತುಂಬಾ ಊಟ ಮಾಡ್ಕೊಂಡು ಕಣ್ತುಂಬಾ ನೀವು ನಿದ್ದೆ ಹೇಗ್ ಮಾಡ್ಬೇಕು ಅಂತ ಟಿಪ್ಸ್ ನ ಕಲ್ತ್ಕೊಂಡು ನಿಮ್ಮ ಆರೋಗ್ಯವನ್ನ ಚೆನ್ನಾಗಿ ಇಟ್ಕೋಬೇಕು. ಹಾಗಾಗಿ ಏನಾದ್ರೂ ಹೆಚ್ಚಿನ ಮಾಹಿತಿ ಬೇಕು ಅಂದ್ರೆ ನಮ್ಮ ಗುರುಕುಲದ ಸಂಖ್ಯೆಗೆ ಕರೆ ಮಾಡಿ ಹೆಚ್ಚಿನ ಮಾಹಿತಿನ ಪಡ್ಕೊಳ್ಳಿ. ನಾನು ಯಾವಾಗ್ಲೂ ಹೇಳುವಂತದ್ದಷ್ಟೇನೆ, ಒಬ್ಬ ಆರೋಗ್ಯವಂತ ವ್ಯಕ್ತಿ ದೇಶಕ್ಕೆ ಸದೃಢ ಸಮಾಜವನ್ನ ನಿರ್ಮಾಣ ಮಾಡಲಿಕ್ಕೆ ಅನುಕೂಲ ಆಗ್ತಾನೆ. ಅದೇ ಒಬ್ಬ ರೋಗಗ್ರಸ್ತ ವ್ಯಕ್ತಿ ದೇಶಕ್ಕೆ ಭಾರ, ಭೂಮಿಗೂ ಭಾರ ಅಂತಾರೆ. ಹಾಗಾಗಿ ಆರೋಗ್ಯವಂತರಾಗಿ ಬದುಕೋಣ, ಮಾನಸಿಕ ಶರೀರವನ್ನ ಚೆನ್ನಾಗಿಟ್ಕೊಳ್ಳೋಣ, ದೈಹಿಕ ಶರೀರವನ್ನ ಚೆನ್ನಾಗಿಟ್ಕೊಳ್ಳೋಣ, ನಾವೆಲ್ಲರೂ ಸಮೃದ್ಧಿಯಾಗಿ ಬಾಳೋಣ ಅಂತ ಹೇಳ್ತಾ ಇವತ್ತಿನ ಈ ಸಂಚಿಕೆಯನ್ನ ನಾನು ಚಿಕ್ಕದಾಗಿ ಹೇಳಿ ಮುಗಿಸ್ತಾ ಇದ್ದೀನಿ. ನಿಮ್ಗೆ ಏನಾದ್ರೂ ಹೆಚ್ಚಿನ ಮಾಹಿತಿ ಬೇಕು ಅಂತ ಅಂದ್ರೆ ಈ ಗುರುಕುಲದ ನಂಬರ್ ನಿಮ್ಗೆ ಯಾವಾಗ್ಲೂ ಸದಾಕಾಲ ಇರುತ್ತೆ. ಬನ್ನಿ, ನಿಮ್ಗೆ ಬರುವಂತ ವ್ಯವಸ್ಥೆಗಳು, ಹೋಗುವಂತ ವ್ಯವಸ್ಥೆಗಳೆಲ್ಲ ಹೇಗ್ ಮಾಡ್ಬೇಕು ಎಲ್ಲವನ್ನು ಸಹ, ನೀವು ತುಂಬಾ ದೂರದ ಊರುಗಳಿಂದ ಇರ್ತೀರಾ, ಬರೋದಕ್ಕಿಂತ ಮುಂಚೆ ಅಥವಾ 1 ದಿನ 2 ದಿನ ಮುಂಚೆ ಅಪಾಯಿಂಟ್ಮೆಂಟ್ ತಗೊಂಡು ಬನ್ನಿ. ಯಾಕೆಂದ್ರೆ ನಾನು ಎಲ್ಲೋ ಬೇರೆ ಬೇರೆ ಕಾರ್ಯಕ್ರಮಗಳಲ್ಲಿ ನಾನು ಹೋಗಿರ್ತೇನೆ. ನನ್ನನ್ನ ಭೇಟಿ ಮಾಡಿ ನಂತರ ನೀವು ನಮ್ಮ ಗುರುಕುಲವನ್ನ ಸಂಪರ್ಕ ಮಾಡಿಕೊಂಡು ಮಾಹಿತಿಯನ್ನ ತಗೊಂಡು ನನ್ನನ್ನ ಭೇಟಿ ಮಾಡಿ. ಯಾಕೆಂದ್ರೆ ನಾನು ಬೇರೆ ಬೇರೆ ಕಡೆ ಹೋಗಿರ್ತೀನಿ. ನಾನು ಸ್ವಲ್ಪ ಕೆಲಸ ಕಾರ್ಯಗಳಲ್ಲಿ ಬಿಸಿ ಇರೋದ್ರ ಕಾರಣ ಕೆಲವು ಸಲ ಸಿಗ್ಲಿಕ್ಕೆ ಆಗೋದಿಲ್ಲ. ನೀವು ನೋಡಿ ಏನ್ ಮಾಡ್ತೀರಾ, ಲಾಸ್ಟ್ ಟೈಮ್ ಎಲ್ಲ ಇದೇ ತರ ಮಾಡ್ತಾ ಇದ್ರಿ. ಯಾರೋ ಕಣ್ಣಿನ ಸಮಸ್ಯೆಗೆ ಸಂಬಂಧ ನಾನು ದೂರ ಇದ್ದೀನಿ ಗುರುಗಳೇ, ಆನ್ಲೈನ್ ಅಲ್ಲಿ ಏನು ಹೇಳಕ್ಕಾಗುತ್ತೆ? ವ್ಯಕ್ತಿಯನ್ನ ನೋಡಿ ಅವ್ನಿಗೆ ಏನು ಸಮಸ್ಯೆ, ಅವ್ನಿಗೆ ಏನ್ ಮಾಡಬಹುದು, ಯಾವ ರೀತಿ ಎನರ್ಜಿನ ತುಂಬಬಹುದು, ಏನ್ ಟಿಪ್ಸ್ ಸಲಹೆಗಳನ್ನ ಕೊಡಬಹುದು, ಅದನ್ನೆಲ್ಲ ನಮ್ಮ ಹತ್ರ ಬಂದ್ರಷ್ಟೇ ನಾವು ಹೇಳಿ ಸರಿಯಾದ ಮಾರ್ಗದರ್ಶನ ಕೊಟ್ಟು ಆ ರೋಗವನ್ನ ಸರಿ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ ಅಲ್ವಾ. ಹಾಗಾಗಿ ಈ ತರದವ್ರು ಇದಾರೆ. ಕೆಲವು ಜನ ತುಂಬಾ ದೂರದಿಂದ ಬರ್ತಾರೆ. ಹಾಗಾಗಿ ಬಂದು ಹೋದ್ಸಲ ತುಂಬಾ ಏನಾಯ್ತಂದ್ರೆ ತುಂಬಾ ಜನ ಬಂದು ತುಂಬಾ ಕಾದ್ಬಿಟ್ಟು ಹೋಗಿದ್ದಾರೆ. ಆತರ ನಿಮ್ಗೂ ಆಗೋದ್ ಬೇಡ, ನಿಮ್ಗೂ ಬೇಸರ ಆಗುತ್ತೆ, ನೀವು ಕಾದಿದ್ದು ನನಗೂ ಸಹ ಬೇಸರ ಆಗುತ್ತೆ, ಅದೆಲ್ಲ ಆಗೋದ್ ಬೇಡ. ಹಾಗಾಗಿ ಬರೋದಕ್ಕಿಂತ 1 ದಿನ ಅಥವಾ 2 ದಿನ ಮುಂಚೆ ನನ್ನ ಅಪಾಯಿಂಟ್ಮೆಂಟ್ ನ ತಗೊಂಡು ಖಂಡಿತವಾಗೂ ಬನ್ನಿ. ನಿಮ್ಮನ್ನ ಪ್ರೀತಿಯಿಂದನೇ ಮಾತಾಡಿಸಿ ಕಳಿಸಿ ನಿಮ್ಗೆ ಏನ್ ಸೂಕ್ತ ಪರಿಹಾರಗಳನ್ನ ನಾವು ಕೊಡ್ತೀವಿ ಅಂತ ಹೇಳ್ತಾ ಇವತ್ತಿನ ಈ ಸಂಚಿಕೆಯನ್ನ ಮುಗಿಸ್ತಾ ಇದೀನಿ. ನೀವೆಲ್ಲರೂ ಚೆನ್ನಾಗಿರ್ಬೇಕು, ಎಲ್ಲರೂ ಆರೋಗ್ಯವಂತ ವ್ಯಕ್ತಿಗಳಾಗಿ, ಸಮಾಜದ ಸಪ್ರಜೆಗಳಾಗಿ ಒಳ್ಳೆಯ ಆಗೋಣ ಅಂತ ಹೇಳ್ತಾ ಇವತ್ತಿನ ಈ ಸಣ್ಣ ಒಂದು ವಿಶೇಷ ಸಂಚಿಕೆಯನ್ನ, ಶಕ್ತಿಯುತ ಸಂಚಿಕೆಯನ್ನ ಮುಗಿಸೋಣ ಅಂತ ಹೇಳ್ತಾ ನನ್ನ ಮಾತಿಗೆ ವಿರಾಮ ಕೊಡ್ತಾ ಇದ್ದೀನಿ. ಎಲ್ರಿಗೂ ನಮಸ್ಕಾರ.